ನಿಮಿಷ ಇವತ್ತಾದ್ರೂ ಕೊಬ್ಬರಿ ಕಡ್ಡಿನ ತಿಂದು ನೋಡಿದ್ದೀರಾ? ಕೊಬ್ಬರಿ ಕಡ್ಡಿ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಒಂದು ಸ್ಪೆಷಲ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಇದನ್ನ ನಾವು ನಾರ್ಮಲ್ ಆಗಿ ಈವ್ನಿಂಗ್ ಸ್ನಾಕ್ಸ್ ತರಾನು ತಿನ್ಕೋಬಹುದು. ಇದನ್ನ ನಾನು ಬೆಂಗಳೂರು ಕಡೆ ಮಾಡೋದು ನೋಡಿಲ್ಲ, ಬಟ್ ನಮ್ಮ ನಾರ್ತ್ ಕರ್ನಾಟಕ ಸೈಡು ತುಂಬಾ ಮಾಡ್ತಾರೆ. ಮನೇಲಿ ಕೊಬ್ಬರಿ ಇದ್ರೆ ಸಾಕು ಕೊಬ್ಬರಿ ಕಡ್ಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿರ್ತಾರೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲ ನಮ್ಮಮ್ಮ ತೋರಿಸಿರೋ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದ್ದಾರೆ. ಫಸ್ಟ್ ಪುಟಾಣಿ, ನಮ್ಮೂರ ಕಡೆ ಪುಟಾಣಿ ಅಂತ ಕರಿತೀವಿ, ಬಟ್ ಇಲ್ಲಿ ಪುರಿಗಡ್ಲೆ ಅಂತ ಕರೀತಾರೆ. ಸೊ ಅದನ್ನ ಫಸ್ಟ್ ಮಿಕ್ಸಿ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಮೆಣಸಿನಕಾಯಿ, ಕೊಬ್ಬರಿ, ಜೀರಿಗೆ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕೊಂಡಿದ್ದಾರೆ. ಇವನ್ನೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕೋಬಹುದು. ಇಲ್ಲಿ ನಮ್ಮ ಅಮ್ಮ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಪೋರ್ಷನಲ್ ತಗೊಂಡು ಮಾಡಿದ್ದಾರೆ. ಇದು ಬಂದು ಬೇಸ ಅಂತ ಹೇಳ್ಬೋದು. ಇದನ್ನ ನೀವು ಎಷ್ಟು ಖಾರ ತಗೊಂತೀರೋ ಅಷ್ಟು ಖಾರ ಆಗುತ್ತೆ. ಆಮೇಲೆ ನೀರು ಬಂದ್ಬಿಟ್ಟು ಇಲ್ಲಿ 1:2 ಆ ಥರ ನೀರು ತಗೊಂಡಿರೋದು. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರು ಆ ಥರ ತಗೊಂಡಿದ್ದಾರೆ. ಇದನ್ನ ಫಸ್ಟ್ ತಗೊಂಡು ಸ್ವಲ್ಪ ಬೇಯಿಸ್ಕೊಂಡಿದ್ದಾರೆ. ಅಂದ್ರೆ ನಾವು ರುಬ್ಬಿಟ್ಟಿದ್ವಲ್ಲ ಅದನ್ನ ಬೇಯಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಅಕ್ಕಿ ಹಿಟ್ಟನ್ನ ಜಡಿ ಹಿಡ್ಕೊಂಡು ಆ ರುಬ್ಬಿದ್ದಕ್ಕೆ ನೀರು ಹಾಕ್ಕೊಂಡು 2 ಕಪ್ಪು ಆಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಬಂದು ನಮ್ಮೂರ ಕಡೆ ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮೂರ ಕಡೆ ತುಂಬ ಮಾಡ್ತಿರ್ತಾರೆ. ಸೊ ನಿಮಗೆ ಈ ರೆಸಿಪಿ ಗೊತ್ತಿರೋದು ತುಂಬ ರೇರ್ ಆಗಿರುತ್ತೆ. ಹಾಗಾಗಿ ನೀವು ಒಂದು ಹೊಸ ಸ್ನ್ಯಾಕ್ಸ್ ಹುಡುಕ್ತಾ ಇದ್ರೆ ಇದೊಂದು ಚೆನ್ನಾಗಿರೋ ಸ್ನ್ಯಾಕ್ಸ್ ಆಗಿರುತ್ತೆ. ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು. ಇದನ್ನು ನಮ್ಮ ಅಜ್ಜಿ ಕಡೆಯಿಂದ ನಮ್ಮ ಅಮ್ಮ ಕಲ್ತಿರೋದು. ಆಮೇಲೆ ಈ ಪುಟಾಣಿ ಹಿಟ್ಟು ಅಂದರೆ ಹುರ್ಗಡ್ಲೆ ಹಿಟ್ಟೇನಿದೆ ಅದನ್ನು ಒಂದು 1/4 ಕಪ್ ಅಷ್ಟೇ ಹಾಕಬೇಕು. ಅದಾದಮೇಲೆ ಅಜ್ವಾನನ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕಿದ್ದಾರೆ. ಇದಾದಮೇಲೆ ಸೇಮ್ ನಾವು ಮುದ್ದೆ ಥರ ಒಂದು ಕುದಿ ಬಂದಮೇಲೆ ಅದನ್ನ ಆರಕ್ಕಂತ ಬಿಡಬೇಕು. ಅದು ಕಂಪ್ಲೀಟಾಗಿ ಆರದ್ಮೇಲೆ ಅದನ್ನ ಹಿಟ್ಟು ಥರ ನಾದ್ಕೊಂಡು ಅಕ್ಕಿ ರೊಟ್ಟಿಗೆ ಮಾಡ್ತೀವಲ್ಲ ಅದೇ ಥರನೇ ಹಿಟ್ಟು ನಾದ್ಕೊಂಡು ಆಮೇಲೆ ಅದನ್ನ ಬಳ್ಳಿ ಹೊಸೆಯೋದು ಅಂತ ನಮ್ಮ ಕಡೆ ಕರಿತೀವಿ. ಆದರೆ ನಾರ್ಮಲಾಗಿ ಉದ್ದುದಕ್ಕೆ ಮಾಡಿಕೊಂಡು ಅದನ್ನು ಎಣ್ಣೆಲಿ ಕರೆದ್ರೆ ಇದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನನಗೆ ಸಖತ್ ಇಷ್ಟ. ಇದು ಹೇಗಿತ್ತು ನನ್ನ ವಿಡಿಯೋ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೀಗೆ ಹೊಸ ವಿಡಿಯೋಸ್ನ ನಿಮ್ಮ ಮುಂದೆ ತರೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್.